ಅಲ್ಲಿ ನನ್ನ ಗಂಡ ಇರ್ತಾರೋ ಹೋಗ್ತಾರೋ ಅನ್ನೋ ಬೈದಲ್ಲಿ ನಾನಿದ್ರೆ ಹುಣ್ಣಿನ ಮೇಲೆ ಖಾರ ಹಾಕ್ತಾಗೆ ಏನಮ್ಮ ನೀನ್ ನನ್ನೇ ಬೈತಿಯಲ್ಲ. ಅವ್ರು ಹೋದ್ರೆ ನನ್ನ ಸ್ಟಿಕ್ಕರು ಹೋಗುತ್ತೆ. ಆ ವಿಷಯ ನಿಂಗೆ ಅರ್ಥ ಆಗ್ತಿದ್ಯಾ? ಸ್ಟಿಕ್ಕರ್ ಹೋದ್ರೆ ಸ್ಟಿಕ್ಕರ್ ಶಾಪೇ ಇಟ್ಕೊಡ್ತೇನೆ. ಗಂಡ ಹೋದ್ರು ಸ್ಟಿಕ್ಕರ್ ಇಟ್ಕೋಬಹುದು. ನಮ್ಮ ಅಜ್ಜಿ ಇಟ್ಕೊಡೋದಕ್ ಬಿಡಲ್ಲ. ಮೊದ್ಲೇ ಅವ್ರಿಗೆ ಹಠ ಜಾಸ್ತಿ. ನನ್ ಬಿಟ್ಬಿಡಮ್ಮ. ಆಂಟಿ ನಿಂತ್ಕೊಳ್ಳಿ. ಗಂಗಾ ಏನ್ ಮಾಡ್ತಿದ್ದಾಳೆ? ಅಷ್ಟಕ್ಕೂ ಏನು ಅವಳ ಪ್ಲಾನ್? ಹಲೋ ಡಾಕ್ಟರ್. ಹಲೋ. ಈ ನೈಫ್ ಇಂದ ನೀನು ಆಪರೇಷನ್ ಮಾಡ್ತೀಯ ಅಲ್ವಾ? ನಾನು ನಿನ್ನ ಮರ್ಡರ್ ಮಾಡ್ತೀನಿ. ದುಡ್ಡು ತಗೊಂಡು ಸುಳ್ಳು ಹೇಳ್ತೀಯಾ? ಇಲ್ಲ ಈಗ್ಲೇ ಇಲ್ಲೇ ಸಾಯ್ತ್ಯಾ? ಮತ್ತೆ ಯಾಕೆ ಬಂದಿವಳು? ಕೂತ್ಕೊಳ್ಳಿ. ಕೂತ್ಕೋ ಗಂಗಾ. ನನ್ನ ವೈಫ್ನ ಒಂದ್ಸಲ ಚೆಕ್ ಮಾಡ್ಬೇಕಿತ್ತು ಡಾಕ್ಟರ್. ಏನ್ ಪ್ರಾಬ್ಲಮ್? ಅದು ಪ್ರೆಗ್ನೆನ್ಸಿ. ಅಬೋರ್ಷನ್ ಆಯ್ತಲ್ವಾ? ಇಲ್ಲ ಡಾಕ್ಟರ್. ಮತ್ತೆ ಪ್ರೆಗ್ನೆನ್ಸಿ ಇದೆ ಅಂತ ಹೇಳು ಅಂತಾಳ ಹೇಗೆ? ಮೈಯಲ್ಲಿ ಹಿಂಸೆ ಆಗ್ತಿದೆ. ಹೊಟ್ಟೆಲಿ ಏನೋ ತಿರುಗೋ ಹಾಗನ್ಸುತ್ತೆ. ಒಂದ್ಸಲ ಚೆಕ್ ಮಾಡಿ ಹೇಳಿ. ಡೈಜೆಷನ್ ಪ್ರಾಬ್ಲಮ್ ಅನ್ಸುತ್ತೆ. ಪ್ರಾಬ್ಲಮ್ ಏನೋ ಚೆಕ್ ಮಾಡಿದ್ರಲ್ವಾ ಗೊತ್ತಾಗೋದು ಡಾಕ್ಟರ್. ಚೆಕ್ ಮಾಡಿ ಡಾಕ್ಟರ್. ಅವಳು ಕೇಳ್ತಿದ್ದಾಳಲ್ಲ. ಅಯ್ಯೋ ದೇವ್ರೆ, ಈ ಸರ್ತಿ ಅದೇನ್ ಮಾಡಕ್ ಹೇಳ್ತಾಳೋ. ಏನ್ರಿ, ನೀವು ಹೊರಗೆ ವೇಟ್ ಮಾಡಿ. ಡಾಕ್ಟರು ನನ್ನ ಚೆಕ್ ಮಾಡ್ತಾರೆ. ಓ ಸಾರಿ ಡಾಕ್ಟರ್. ಇವಳು ಡೌಟ್ ಎಲ್ಲ ಕ್ಲಿಯರ್ ಮಾಡಿ. ಇವಳಿಗೆ ಯಾವ ಥರದ ಪ್ರಾಬ್ಲಮ್ ಇದ್ರೂ ನನ್ನ ಹತ್ರ ಹೇಳಿ. ಏನ್ ಮೇಡಮ್, ಯಾಕೆ ನನ್ ಪದೇ ಪದೇ ಟಾರ್ಚರ್ ಮಾಡ್ತಾ ಇದ್ದೀರಾ? ನಾನಾ? ನೀವೇ ಒಂದ್ಸರ್ತಿ ಇಲ್ಲದೆ ಇರೋ ಪ್ರೆಗ್ನೆನ್ಸಿನ ಇದೆ ಅಂತ ಹೇಳಕ್ ಹೇಳಿದ್ರಿ. ಇನ್ನೊಂದ್ಸಲ ಇದೆ ಅಂತ ಹೇಳಿರೋ ಪ್ರೆಗ್ನೆನ್ಸಿನ ಅಬೋರ್ಷನ್ ಆಗಿದೆ ಅಂತ ಹೇಳಕ್ ಹೇಳಿದ್ರಿ. ಇವಾಗ ಏನ್ ಹೇಳು ಅಂತೀರಾ? ಚೆಕ್ ಮಾಡಿ ಹೇಳಿ. ಏನಿದೆ ಅಂತ ಚೆಕ್ ಮಾಡಿ ಹೇಳ್ಬೇಕು. ಚೆಕ್ ಮಾಡಿದ್ರೆ ಅಲ್ವಾ ಏನಿದೆ ಅಂತ ಗೊತ್ತಾಗೋದು. ಸರಿ ಬನ್ನಿ. ನನ್ನ ಹೊಟ್ಟೆಲಿ ಏನಿದೆಯೋ ಚೆಕ್ ಮಾಡಿ. ಮೇಡಮ್, ನೀವು ಪ್ರೆಗ್ನೆಂಟ್? ಹೌದು. ಇಷ್ಟು ಬೇಗ ಹೇಗೆ? ಹೇಗಿದೆ ಮ್ಯಾಜಿಕ್? ಮೇಡಮ್, ಡಾಕ್ಟರ್, ನನ್ನ ಹೊಟ್ಟೆಲಿರೋ ಮಗು ಹೇಗಿದೆ? 1 ವೀಕಲ್ಲೇ ಬೇಬಿ ಹೇಗಾಯ್ತು ಮೇಡಮ್? ಹೇಳಿದ್ನಲ್ಲ, ಮೊದಲು ನನ್ನ ಮಗು ಬಗ್ಗೆ ಹೇಳಿ. ಬೇಬಿ ಇಸ್ ಗುಡ್. ಎಲ್ಲ ಕರೆಕ್ಟಾಗೇ ಇದೆ. ಥ್ಯಾಂಕ್ ಯು ವೆರಿ ಮಚ್. ಈ ವಿಷಯನ ನೀವು ಹೊರಗಡೆ ಎಲ್ರಿಗೂ ಹೇಳಬೇಕು. ಮೇಡಮ್, ಯಾಕೆ ಹೇಳಲ್ವಾ? ಇರೋ ಮಗು ಇದೆ ಅಂತ ಹೇಳ್ದವ್ರೆ ಇಲ್ಲ ಅಂತ ಹೇಳಿರೋ ನೀವು ಈಗ ಇರೋ ಮಗುನ ಇದೆ ಅಂತ ಹೇಳಲ್ವಾ? ಹೇಗೆ ಹೇಳೋದು ಮೇಡಮ್?
ನಂಬ್ತಾರಾ ಮೇಡಮ್? ನಿಜಾನೇ ಅಲ್ವಾ ಹೇಳೋದು? ನಂಬ್ತಾರೆ. ನಂಗೆ ಭಯ ಆಗ್ತಿದೆ ಮೇಡಮ್. ನಾನು ಇದೀನಲ್ವಾ, ಧೈರ್ಯವಾಗಿ ಹೇಳಿ. ಇದೇನು ಕರ್ಮನೋ ದೇವ್ರೆ. ಡಾಕ್ಟ್ರು ಏನ್ ಹೇಳಿದ್ರು ಜೈ? ಅವಳನ್ನೇ ಕೇಳಿ. ಚೆಕಪ್ ಮಾಡಿದ್ರು ಅಜ್ಜಿ. ಏನು ಪ್ರಾಬ್ಲಮ್ ಇಲ್ಲ ಅಲ್ವಮ್ಮ? ಮೇಡಮ್ಗೆ ಪ್ರಾಬ್ಲಮ್ ಏನೋ, ಗುಡ್ ನ್ಯೂಸ್ ಹೇಳ್ತಾರೆ, ನೋಡ್ತಾ ಇರಿ. ಈ ಡಾಕ್ಟರ್ ಏನ್ ಹೇಳ್ತಾರೋ ಏನೋ. ಡಾಕ್ಟರ್ ಕೃಷ್ಣ ಸರ್ಗೆ ಹೇಗಿದೆ ಹೇಳಿ ಡಾಕ್ಟರ್. ಅದು ಹೇಳಿ ಡಾಕ್ಟರ್, ಹೇಳಿ ಡಾಕ್ಟರ್, ಹೇಗಿದ್ದಾರೆ ನಮ್ಮ ಕೃಷ್ಣ ಅವರು? ಹೇಳಿ, ಇದಾರೆ ಹೋಗಿದ್ದಾರೆ, ಹೇಳಿ ಡಾಕ್ಟರ್. ನಾನಿ, ಏಯ್, ಈ ಕಡೆ ಬಾರೋ. ಪಾಪ ಡಾಕ್ಟ್ರೆ ಹೋಗ್ಬಿಡ್ತಾರಷ್ಟೇ. ಡಾಕ್ಟ್ರೆ ನೀವ್ ಹೇಳಿ. ಐ ಆಮ್ ಸಾರಿ. ಏನಂದ್ರೆ ಅಯ್ಯೋ ಅಯ್ಯೋ, ಆಗ್ಲೇ ನನ್ನ ಸ್ಟಿಕ್ಕರ್ ಹೋಗ್ಬಿಡ್ತಾ. ಅಯ್ಯೋ ದೇವ್ರೆ, ನನ್ ಪೌಡ್ರ್ ಗಂಡಂಗೆ ಆಗ್ಲೇ 100 ವರ್ಷ ಆಯಸ್ ಮುಗ್ದೋಯ್ತಾ. ದೇವ್ರೆ ಅಯ್ಯೋ. ಚಿಕ್ಕಮ್ಮ, ಅಮ್ಮ, ನನ್ ಲಿಪ್ಸ್ಟಿಕ್ ಐ ಲ್ಯಾಶ್ ಇನ್ನೇನ್ ಮಾಡೋದು? ನಾಳೆಯಿಂದ ಬ್ಯೂಟಿ ಪಾರ್ಲರಿಗೆ ಯಾವ ಮುಖ ಇಟ್ಕೊಂಡು ಹೋಗೋದಪ್ಪ ದೇವ್ರೆ. ಅಯ್ಯೋ, ನನ್ನ ಅಂದಕ್ಕೂ ಕನ್ನಡಿಗೂ ಋಣ ಮುಗ್ದೋಯ್ತಾ. ಅಯ್ಯೋ ದೇವ್ರೆ ದೇವ್ರೆ ದೇವ್ರೆ, ನಾಳೆಯಿಂದ ನಾನು ಸಿಂಗಲ್ ಆಗಿ ಬದುಕ್ಬೇಕಲ್ಲ ದೇವ್ರೆ. ನಾನು ಏನ್ ಮಾಡ್ಲಿ? ಏನ್ ಮಾಡ್ಲಿ? ಚಿಕ್ಕಪ್ಪ, ಚಿಕ್ಕಪ್ಪ. ಕೃಷ್ಣ ಸರ್ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರಲ್ಲ. ಅಲ್ಲ, ನಾನಿನ್ನು ಏನು ಹೇಳೇ ಇಲ್ಲ. ಐ ಆಮ್ ಸಾರಿ ಅಂತ ಹೇಳಿದ್ರಲ್ಲ ಡಾಕ್ಟರ್. ಅದಷ್ಟೇ ಹೇಳಿದ್ದು, ಇನ್ನು ವಿಷಯನ ಹೇಳೇ ಇಲ್ಲ. ಯಾಕೆ ನನಗೆ ಅಷ್ಟು ಗ್ಯಾಪ್ ಕೂಡ ಕೊಡಲ್ವಾ? ಸಿನಿಮಾ ಡಾಕ್ಟರ್ ಅಂದ್ರೆ ಗಂಟೆ ಕಾಯ್ತಾ ಇರ್ತೀರಾ? ಸೀರಿಯಲ್ ಡಾಕ್ಟರ್ ಅಂದ್ರೆ ಅಷ್ಟೊಂದು ನೆಗ್ಲೆಕ್ಟಾ ನಿಮಗೆ? ಡಾಕ್ಟ್ರು ತುಂಬಾ ಫ್ರಸ್ಟ್ರೇಷನ್ ಅಲ್ಲಿ ಇರೋ ತರ ಇದೆ. ವಿಷಯ ಏನು ಅಂತ ಹೇಳಿ ಡಾಕ್ಟರ್. ಪೇಷಂಟ್ ಸ್ಟಮಕ್ ಅಲ್ಲಿ ಪಾಯ್ಸನ್ ಇತ್ತು, ಅದನ್ನ ಕ್ಲಿಯರ್ ಮಾಡಿದೀನಿ. ಕ್ಲೀನ್ ಮಾಡಿದ್ರೆ ಡಾಕ್ಟರ್, ಇಲ್ಲ ಒಂದೇ ಸರಿ ಕ್ಲಿಯರ್ ಮಾಡ್ಬಿಟ್ರ? ನಾಳೆ ಅವ್ರೆ, ಡಾಕ್ಟರ್ ಈಗ ಅದನ್ನೇ ಅಲ್ವಾ ಹೇಳಿದ್ದು? ಪಾಪ, ಅವ್ರು ಕೇಳಿರೋ ಗ್ಯಾಪ್ ಅವ್ರಿಗೆ ಕೊಡಿ. ಸ್ಟಮಕ್ ವಾಶ್ ಮಾಡಿದ್ರಲ್ಲ ಡಾಕ್ಟರ್, ಮತ್ತೆ ಪ್ರಾಬ್ಲಮ್ ಏನು? ಪಾಯ್ಸನ್ ತಲೆಗೇರಿತ್ತು. ಅವ್ರು ಯಾವಾಗ್ಲೂ ಹೀಗೆ ಎಲ್ಲದನ್ನು ತಲೆಗೆ ತಗೊಳ್ತಾರೆ, ಏನ್ ಹೇಳಿದ್ರು ಕೇಳಲ್ಲ. ಅಂದ್ರೆ ತಲೆನ ಕ್ಲೀನ್ ಮಾಡಿದ್ರೆ ಡಾಕ್ಟರ್? ಕ್ಲೀನ್ ಮಾಡಕ್ಕೆ ತಲೆಗೆ ಸ್ನಾನ ಮಾಡಿಸಿದ್ವಿ. ಸಾರಿ, ಸ್ಕ್ಯಾನ್ ಮಾಡಿಸಿದ್ವಿ. ಬ್ಯಾಡ್ ಲಕ್, ಬ್ರೈನ್ ಟ್ಯೂಮರ್ ಅಂತ ರಿಪೋರ್ಟ್ ಬಂತು. ಏನ್ರಿ? ಯಸ್ ಯಸ್ ಯಸ್. ಇನ್ನವರು ತುಂಬಾ ದಿನ ಬದುಕೋದಿಲ್ಲ. ಅಯ್ಯೋ, ನಿಮ್ ಕೈಯಲ್ಲಿರೋ 2 ಬಳೆ ಸಾಕಾಗಲ್ಲ. 2 ಕೈಗೂ ಇನ್ನು ಜಾಸ್ತಿ ಹಾಕೊಂಡು ರೆಡಿಯಾಗಿರಿ. ಏನ್ರಯ್ಯ ಸೈಲೆಂಟ್ ಆಗಿದ್ದೀರಾ? ಎಲ್ಲ ಹೇಳಿದೀನಿ, ಇವಾಗ ಪಡ್ಕೊಳ್ಳಿ. ಏನ್ರಿ? ಕೃಷ್ಣ ಸರ್! ಅಯ್ಯೋ ಕೃಷ್ಣ ಸರ್! ಅಯ್ಯೋ, ಏನ್ರಿ? ಅಯ್ಯೋ ಕೃಷ್ಣ ಸರ್! ಏನಾಗಲ್ಲ ಚಿಕ್ಕಪ್ಪ, ನೀವು ಧೈರ್ಯವಾಗಿರಿ. ನಿಮ್ಗೇನಾಗಲ್ಲ ಚಿಕ್ಕಪ್ಪ, ನಿಮ್ಗೇನಾಗಲ್ಲ. ನೀನ್ ನೋಡಿದ್ರೆ ಏನೂ ಇಲ್ಲ ಅಂತೀಯ, ಇವ್ರಿಲ್ಲಿ ಏನೋ ಅದು ಹಾಗೆ ಹೇಳ್ತಾರೆ. ಇಷ್ಟಕ್ಕೂ ನನ್ಗೆ ಏನಾಯ್ತು? ಏನು ಅಂದ್ರೆ ಕೃಷ್ಣ ಸರ್! ನನ್ಗೇನಾಯ್ತು ಹೇಳಿ ಅಳ್ರಪ್ಪ, ಟೆನ್ಷನ್ ಆಗಿ ಸಾಯ್ತಿದ್ದೀನಿ. ನನ್ನ ಬಾಯಿಂದ ನಾನು ಹೇಳಲ್ಲ ರೀ.
ಚಿಕ್ಕಪ್ಪ ಏನಾಗಿಲ್ಲ. ಏನು ಆಗ್ದಿದ್ರೆ ಈ ಅಳು ಕಿರ್ಚಾಟ ಯಾಕಮ್ಮ? ಏನೋ ಜೈ, ನೀನಾದ್ರೂ ಹೇಳು ನನಗೆ ಏನಾಗಿದೆ ಅಂತ. ಸಾರಿ ಮಾವ, ನಿಮಗೆ ಬ್ರೈನ್ ಟ್ಯೂಮರ್. ನೀವೆಸಂದ್ರು ನೋಂದ್ರು ನಿಜ ಇದೆ ರೀ. ಏನು ಹೇಳ್ತಿದೀಯ ಚಂದ್ರಿಕಾ? ನನಗೆ ಬ್ರೈನ್ ಟ್ಯೂಮರ್ ಯಾಕೆ ಬರುತ್ತೆ? ಬ್ಯಾಡ್ ಲಕ್ ಬಂದಿದೆ ಚಿಕ್ಕಪ್ಪ. ಇಂಪಾಸಿಬಲ್. ಇಟ್ಸ್ ಪಾಸಿಬಲ್ ಕೃಷ್ಣ ಸರ್. ನಾನ್ ನಂಬಲ್ಲ. ಯಾಕೆ ನಂಬಲ್ಲ? ಅಯ್ಯೋ ನಿಮ್ಮ, ನನ್ಗೆ ಬ್ರೈನ್ ಇದ್ರೆ ಅಲ್ವಾ ಬ್ರೈನ್ ಟ್ಯೂಮರ್ ಆಗೋದು? ಬ್ರೈನ್ ಇಲ್ದಿದ್ರೆ ಬ್ರೈನ್ ಟ್ಯೂಮರ್ ಎಲ್ಲಿಂದ ಬರುತ್ತಮ್ಮ? ಮನುಷ್ಯ ಅಂದ್ಮೇಲೆ ಬ್ರೈನ್ ಇಲ್ದೆ ಹೇಗಿರ್ತಾರೆ ಚಿಕ್ಕಪ್ಪ? ಸ್ವಲ್ಪ ಮಂದಿ ಮನುಷ್ಯರನ್ನ ಬ್ರೈನ್ ಇಲ್ದೆ ಹುಟ್ಟಿಸ್ತಾನಮ್ಮ ದೇವ್ರು. ಸೆಲ್ ಫೋನ್ ಅಲ್ಲಿ ಸಿಮ್ ಸ್ಲಾಟೇ ಇಲ್ದೆ ಡೆಲಿವರಿ ಆಗಿರೋ ಸೆಲ್ ಫೋನ್ ಅಮ್ಮ ನಾನು. ಪಾಪ ಇವ್ರಿಗೆ ಬ್ರೈನ್ ಟ್ಯೂಮರ್ ಬಂದಿರೋ ನೋವಲ್ಲಿ ಪಾಪ ಕೃಷ್ಣ ಸರ್ ಏನೇನೋ ಮಾತಾಡ್ತಿದ್ದಾರೆ. ನೀನ್ ಬಾಯಿ ಮುಚ್ಚು ರಾಣಿ. ನನಗೆ ಬ್ರೈನ್ ಇದೆಯಲ್ವ ಅಂತ ನನ್ಗೆ ಗೊತ್ತಿಲ್ವಾ? ನನಗೆ ಬ್ರೈನ್ ಇದ್ರೆ ಚಂದ್ರಿಕಾನ ಹೇಗೆ ಮದುವೆ ಮಾಡ್ಕೋತೀನಿ ಹೇಳು ಚಂದ್ರಿಕಾ? ಏನ್ ಹೇಳ್ಬೇಕ್ರಿ? ಅಷ್ಟಕ್ಕೂ ನನ್ಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳ್ದವ್ನು ಯಾರು? ಜಾಗ ಬಿಡಿ. ನಾನೇ ಅಂತ ಎಷ್ಟು ಜನಕ್ಕೆ 2 ಸಲ ಹೇಳಿ ಮಿಸ್ಟರ್. ನನ್ಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳಕ್ಕೆ ನೀನ್ ಯಾರು? ಡಾಕ್ಟರ್. ವಾಮ್, ಇವನು ಫೇಕ್ ಡಾಕ್ಟರ್. ಇವನು ಹೇಳಿದ್ನ ನಂಬೇಡಿ, ಯಾರು ನಂಬೇಡಿ. ಸಾರಿ, ನೀನ್ ನಂಬಿದ್ರು ನಮ್ದೇ ಇದ್ರು ನಿನಗೆ ಬ್ರೈನ್ ಟ್ಯೂಮರ್ ಉಂಟು. ನೀನಿನ್ನು ತುಂಬಾ ದಿನ ಬದುಕೋದಿಲ್ಲ. ಏನ್ ಸರ್, ಕರೆಕ್ಟ್ ಆಗಿ ಟೆಸ್ಟ್ ಮಾಡಿದ್ರಾ? ಎಲ್ಲ ಟೆಸ್ಟು ಮಾಡಿಸ್ದೆ. ಎಲ್ಲ ಟೆಸ್ಟ್ ಅಲ್ಲೂ ಬ್ರೈನ್ ಟ್ಯೂಮರ್ ಅಂತಾನೆ ಬಂತು. ಆ ಪೋಸ್ಟ್ ಮಾರ್ಟಮ್ ಟೆಸ್ಟ್ ಕೂಡ ಮಾಡಿಸಿ ಹೊಸ ವಿಷಯ ಏನಾದ್ರೂ ಗೊತ್ತಾಗತ್ತೇನೋ. ಅಯ್ಯೋ, ನಿನ್ ಮೊನೆ ಹಾಳಾಯ್ತು. ಅದ್ನ ನಾನು ಹೋದ್ಮೇಲೆ ಮಾಡ್ತಾರೆ. ಬದುಕಿದ್ದಾಗ್ಲೇ ನನ್ ಬಾಡಿ ಕಟ್ ಮಾಡು ಅಂತೀಯ. ನೀನೇನ್ ಹೇಳ್ತೀನಿ? ನಿಮ್ ನೋವು ನನಗೆ ಅರ್ಥ ಆಯ್ತು ಮಾವ. ಅತ್ತೆ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ದೀರಾ? ಅತ್ತೆಗೆ ಯಾವ ತೊಂದರೆ ಆಗ್ದಿದ್ದ ಹಾಗೆ ನಾನ್ ನೋಡ್ಕೋತೀನಿ. ಅಂದ್ರೆ ನಾನು ಖಂಡಿತ ಹೋಗ್ತೀನಿ ಅಂತ ಕನ್ಫರ್ಮ್ ಮಾಡ್ತಿದೀಯ ಜೈ? ಚಿಕ್ಕಪ್ಪ ಯೋಚನೆ ಮಾಡ್ತಿರೋದು ಚಿಕ್ಕಮ್ಮನ ಬಗ್ಗೆ ಅಲ್ಲ ಅನ್ಸುತ್ತೆ ರೀ, ಸ್ವಪ್ನ ಬಗ್ಗೆ ಅನ್ಸುತ್ತೆ. ಚಿಕ್ಕಪ್ಪ, ನೀವ್ ಹೋದ್ರು ಸ್ವಪ್ನ ಮದ್ವೆ ಗ್ರ್ಯಾಂಡ್ ಆಗಿ ನಡೆಸ್ತೀವಿ. ಹೌದು ಕೃಷ್ಣ, ನೀನಿಲ್ಲ ಅಂದ್ರೂ ನಿನ್ ಹೆಂಡತಿ ಮಗಳಿಗೆ ಏನು ತೊಂದರೆ ಆಗಲ್ಲ. ಇಷ್ಟು ದಿನ ಮನೆ ಅಳಿಯನಾಗಿದ್ದೆ, ನಿನ್ ಹೆಂಡತಿನ ಮಗಳನ್ನ ಅನಾಥರು ಮಾಡ್ತೀವ? ನಿಮ್ಗೋಸ್ಕರ ಒಂದ್ ತಟ್ಟೆ ನಾವು ತಿನ್ನೋ ಅನ್ನ ಸಾಂಬಾರಲ್ಲಿ ಸ್ವಲ್ಪ ಸ್ವಲ್ಪ ದಿನ ಹಾಕ್ತಿವಣ್ಣ. ನಿಮ್ ಹೆಸರು ಹೇಳ್ಕೊಂಡೇ ತಿಂತೀವಿ. ನಾನ್ ಕೂಡ ಬೆಡ್ ಮೇಲೆ ನಿಮ್ ದಿಂಬು ಹೊತ್ಕೆ ಹಾಗೆ ಇಡ್ತೀನ್ರಿ. ಪ್ಲೇಸ್ ನ ನಿಮ್ಗೆ ಬಿಟ್ಟು ಮಲಗ್ತೀನಿ. ಇನ್ನೊಂದ್ ಮದ್ವೆ ಮಾಡ್ಕೊಳಲ್ಲ ಅಂದ್ರೆ ಮಾಡ್ಕೊಳಲ್ಲ. ನಿಲ್ಸು. ಅಯ್ಯೋ ದೇವ್ರೆ, ನೀವೆಲ್ಲ ಮನುಷ್ಯನಾ? ನನ್ ಬಗ್ಗೆ ಯೋಚಿಸೋದ್ ಬಿಟ್ಟು ಹೆಂಡತಿ ಅಂತೀರಿ, ಮಗಳು ಅಂತೀರಿ, ತಟ್ಟೆ ಅಂತೀರಿ, ಮದುವೆ ಅಂತೀರಿ. ನನ್ನ ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬದುಕ್ಸ್ರಪ್ಪ. ಪಾಪ ಪ್ರಾಣದ ಮೇಲಿನ್ನು ಪ್ರೀತಿ ಇನ್ನೂ ಹೋಗಿಲ್ಲ ಅನ್ಸುತ್ತೆ ಕೃಷ್ಣ ಸರ್ಗೆ. ಬದುಕಬೇಕು ಅಂತ ಆಸೆ ಪಡ್ತಿದ್ದಾರೆ ಪಾಪ. ಬ್ರೈನ್ ಟ್ಯೂಮರ್ ಅವರಿಗೆ ಆ ಚಾನ್ಸ್ ಕೊಡುತ್ತೋ ಇಲ್ವೋ? ಸತ್ಯ ನಾನು. ಯಾಕೆ ಹಾಕೋಗಿ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ತಿದ್ಯಾ? ಸೈಲೆಂಟ್ ಆಗಿರು. ನೀನ್ ಯಾವ ಸೀಮೆ ನರ್ಸು? ಯಾರನ್ನ ಡಿಸ್ಟರ್ಬ್ ಮಾಡ್ತಿದ್ದಾರೆ? ಯಾರಾದ್ರೂ ಪೇಷಂಟ್ ನ ಡಿಸ್ಟರ್ಬ್ ಮಾಡಬೇಡಿ ಅಂತಾರೆ. ಪೇಷಂಟ್ ನೋಡಕ್ ಬಂದವ್ರನ್ನ ಡಿಸ್ಟರ್ಬ್ ಮಾಡಬೇಡ ಅಂತ ಪೇಷಂಟ್ಗೆ ಹೇಳ್ತಾರ. ಅಯ್ಯೋ ರಾಮ, ನೀನ್ ನಿಜವಾಗ್ಲೂ ನರ್ಸ? ಆಗ್ಲೇ ನನ್ನ ಡಾಕ್ಟರ್ ಅಲ್ಲ ಅಂದ್ರು, ಇವಾಗ ನಮ್ ನರ್ಸುನ ನರ್ಸೇ ಅಲ್ಲ ಅಂದ್ರು. ಇವರಿಗೆ ಟ್ಯೂಮರ್ ತುಂಬಾನೇ ಜಾಸ್ತಿ ಆಗಿದೆ ಅನ್ನೋದಕ್ಕೆ ಇದೇ ಪ್ರೂಫ್. ಅಯ್ಯೋ, ಇಮಿಡಿಯೇಟ್ ಆಗಿ ಇವರನ್ನ ಮಾರ್ಚುರಿಗೆ ಶಿಫ್ಟ್ ಮಾಡಿ. ಡಾಕ್ಟರ್, ಸಾರಿ, ಮೆಡಿಸಿನ್ ಕೊಡಿ. ಚಿಕ್ಕಪ್ಪ ರೆಸ್ಟ್ ತಗೊಳ್ಳಿ,
ನಾವು ಹೊರಗಡೆ ವೇಟ್ ಮಾಡ್ತೀವಿ. ಹೊರಗಡೆ ಹೋಗಿ ರೆಸ್ಟ್ ಇನ್ ಪೀಸ್ ಅಂತ ಮೆಸೇಜ್ ಮಾಡ್ತೀರೇನಮ್ಮ? ಮೆಮೊರಿ ಕಾರ್ಡ್ಗೆ ರೋಗ ಬಂದ್ರು ಕೃಷ್ಣ ಸರ್ಗೆ ಮೆಸೇಜ್ ಮೇಲೆ ಇನ್ನು ಮೋಹ ಹೋಗಿಲ್ಲ. ದರಿದ್ರದವ್ನೆ, ನಿನ್ಗೆ ಹಾಗ ಅರ್ಥ ಆಯ್ತಾ? ರಿಲ್ಯಾಕ್ಸ್ ಮಾವ, ಧೈರ್ಯವಾಗಿರಿ. ನಿಮ್ ಕೊನೆ ಕೋರಿಕೆ ಏನಾದ್ರೂ ಇದ್ರೆ ಹೇಳಿ, ಬದುಕಿದಾಗ್ಲೇ ತೀರಿಸ್ತೀವಿ. ಅಬ್ಬಾ, ನೀವೆಲ್ಲ ನಿಜವಾಗ್ಲೂ ಮನುಷ್ಯರ? ಹೊರಗೆ ಹೋಗಿ ನನ್ ಸಾವೇನು, ನಾನ್ ಸಾಯ್ತೀನಿ. ನೀವು ಹೋಗ್ರಪ್ಪ, ದಯವಿಟ್ಟು ಹೊರಗೆ ಹೋಗಿ ಹೋಗ್ರಿ ಛೀ, ಹೋಗಿ. ಅಯ್ಯೋ ದೇವ್ರೆ. ಆ ಪೌಡರ್ ಕೃಷ್ಣ ಪಾಯ್ಸನ್ ಕುಡಿಯೋದೇನು? ಆ ಪೌಡರ್ ಬ್ರೈನ್ಗೆ ಟ್ಯೂಮರ್ ಬರೋದೇನು? ಇಲ್ಲಿ ಏನ್ ನಡೀತಿದೆ? ಆ ಸ್ಟುಪಿಡ್ ಗಂಗಾ ಪ್ಲಾನ್ ಏನು? ನಿತ್ಯ, ನೀನೇನೆಲ್ಲಿ? ಅದು ಅದೇ ಕೃಷ್ಣ ಅಂಕಲ್ಗೆ ಹೆಲ್ತ್ ಚೆನ್ನಾಗಿಲ್ಲ ಅಂತ ಚಂದ್ರಿಕಾ ಆಂಟಿ ಹೇಳಿದ್ರು, ನೋಡೋಣ ಅಂತ ಬಂದೆ. ಹೌದಾ? ಮತ್ತೆ ಈ ನರ್ಸ್ ಅವತಾರ ಏನು? ಹಾಸ್ಪಿಟಲಲ್ಲಿ ಆಂಟಿ ಅಂಕಲ್ ಅಷ್ಟೇ ಇದ್ದಾರೆ ಅಂದ್ಕೊಂಡೆ. ಬಂದು ನೋಡಿದ್ರೆ ಎಲ್ಲರೂ ಇದ್ದಾರೆ. ಗುರ್ತು ಸಿಗಬಾರ್ದು ಅಂತ ನರ್ಸ್ ಗೆಟಪ್ ಹಾಕೊಂಡೆ. ನಿನ್ಗೆ ಗೆಟಪ್ ಸ್ವಲ್ಪನೂ ಸೂಟ್ ಆಗ್ತಿಲ್ಲ. ಡಾಕ್ಟರ್ ವೇಷ ಹಾಕೊಂಡು ಬರ್ಬೇಕಿತ್ತು. ಟೈಮ್ಗೆ ಈ ಡ್ರೆಸ್ಸೇ ಸಿಕ್ಕಿದ್ದಕ್ಕ. ಹೌದು, ಅಂಕಲ್ ಪಾಯ್ಸನ್ ಕುಡಿಯೋದೇನು? ಅವರಿಗೆ ಬ್ರೈನ್ ಟ್ಯೂಮರ್ ಆಗೋದೇನು? ಎಲ್ಲ ಸುಳ್ಳು. ನನ್ನ ಪ್ಲಾನಲ್ಲಿ ಒಂದು ಭಾಗ. ಪ್ಲಾನ್ ಏನಕ್ಕ? ಅದು ಹೇಳೋದ್ಯಾಕೆ? ಸ್ವಲ್ಪ ಹೊತ್ತಿಗೆ ನೀನೇ ನೋಡ್ತೀಯಲ್ಲ, ನನಗೆ ಹೇಳ್ಬಾರ್ದ ಅಕ್ಕ? ನೋಡಿದ್ರೆ ಮಜಾ ಇರೋದು. ಇಲ್ಲಿ ನೋಡು, ಮುಖಕ್ಕೆ ಮಾಸ್ಕ್ ಹಾಕು. ಯಾರಾದ್ರೂ ನೋಡಿದ್ರೆ ಚೆನ್ನಾಗಿರಲ್ಲ. ಏನ್ ಪ್ಲಾನ್ ಮಾಡಿ ಸತ್ತಿದೆಯೇ? ಟೆನ್ಷನ್ಗೆ ತಲೆ ಸಿಡಿತಿದೆ. ದಟ್ ಈಸ್ ಗಂಗಾ ಮೇಡಮ್. ಯಾಕೆ ಶಾಕ್ ಆದ್ರ? ಗಂಗಾ ಮೇಡಮ್ ಬರೋ ತನಕ ಮಾತ್ರ ಏನಿದ್ರು, ಒಂದ್ಸರಿ ಮೇಡಮ್ ಹೆಜ್ಜೆ ಇಟ್ರು ಯಾವ ತರ ಪ್ರಾಬ್ಲಮ್ ಆದ್ರೂ ಪಲಾಯನ ಮಂತ್ರ ಹೇಳಲೇಬೇಕು. ಮೇಡಮ್ನ ಅಂಡರ್ ಎಸ್ಟಿಮೇಟ್ ಮಾಡಿರೋ ಕೆಲವ್ರಿಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಮೇಡಮ್ ಪವರ್ ಏನು ಅಂತ ಗೊತ್ತಾಗುತ್ತೆ. ಇದನ್ನೆಲ್ಲ ಮೇಡಮ್ ಹತ್ರ ಇಟ್ಕೋಬಾರ್ದು ಅಂತ ಅರ್ಥ ಆಗುತ್ತೆ. ಏನು ಬೊಗಳ್ತಾ ಇದ್ಯಾ? ಅಯ್ಯಯ್ಯೋ, ನಿಮ್ಮ ಅಕ್ಕ ಅವರು ಎಂತ ಟ್ಯಾಲೆಂಟ್ ಅಂತ ಹೇಳ್ತಿದ್ದೀನಿ. ನಿಮ್ಮ ಅಕ್ಕನ ಬಗ್ಗೆ ನೀವು ಹೆಮ್ಮೆ ಪಡೋ ಕ್ಷಣ ಆಗ್ಲೇ ಬಂದಾಯ್ತು. ಬರ್ತೀನಿ. ಈ ಪ್ಲಾನ್ಗೆ ಕ್ಲೈಮ್ಯಾಕ್ಸ್ ಇವಾಗ ಬರುತ್ತೆ. ಇವಳ ಪ್ಲಾನ್ ಏನು? ಏನ್ ಮಾಡ್ತಿದ್ದಾರೆ? ವಾಟ್ಸ್ ಹ್ಯಾಪನಿಂಗ್?